ಸಮಸ್ತ ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಮಾಡೋದು ಹೇಗಂತ ಹೇಳ್ಕೊಡ್ತಿದ್ದೀನಿ. ಇದನ್ನು ಅತಿ ಸುಲಭವಾದಂತಹ ರೀತಿಯಲ್ಲಿ ಹೇಳ್ಕೊಡ್ತಿದ್ದೀನಿ. ಹಾಗೂ ಈ ಒಂದು ಸ್ತ್ರೀ ಮತ್ತು ಪುರುಷ ವಶೀಕರಣವನ್ನು ಮಾಡಬೇಕಾದ್ರೆ ನೀವು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಮಾಡುವಾಗ ನೀವು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಕೂಡ ಹೇಳಬಾರ್ದು. ಈ ಒಂದು ವಶೀಕರಣವನ್ನು ಮಾಡಬೇಕಾದ್ರೆ ನೀವು ಈ ವಶೀಕರಣವನ್ನು ಮಾಡಬೇಕಾದ್ರೆ ನೀವು ಹುಣ್ಣಿಮೆ ದಿನ ಮಾಡಬೇಕಾಗ್ತದೆ. ಅದು ರಾತ್ರಿ 12 ಗಂಟೆ ನಂತರ ನೀವು ಈ ಒಂದು ವಶೀಕರಣ ತಂತ್ರವನ್ನು ಮಾಡಬೇಕಾಗ್ತದೆ. ಈ ಒಂದು ವಶೀಕರಣ ತಂತ್ರವನ್ನು ಮಾಡಬೇಕಂದ್ರೆ ಇದರ ಬೇಕಾಗುವಂತಹ ವಸ್ತುಗಳು ಯಾವುದು ಅಂದರೆ, ಮೊದಲನೇದಾಗಿ ನೀವು ಒಂದು ಹಾಳೆ ಬೇಕು. ನೋಡಿ, ಹಾಳೆಯಲ್ಲಿ ನಾನು ಈ ರೀತಿಯಾಗಿ ಒಂದು ಮಂಡಲವನ್ನು ರಚನೆ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನೀವು ಮಂಡಲವನ್ನು ರಚನೆ ಮಾಡ್ಕೊಂಡಿದ ನಂತರ ನೀವು ಇಲ್ಲಿ 4, ಇಲ್ಲಿ 8, ಇಲ್ಲಿ 5, ಇಲ್ಲಿ 7, ಇಲ್ಲಿ ಓಂ ಕಾತ್ಯಾಯಿನಿಯೇ ನಮಃ, ಇಲ್ಲಿ ನೋಡಿ ಮಮ ಕುರು ಕುರು ಸ್ವಾಹ, ಇಲ್ಲಿ ಸ್ತ್ರೀ ಪುರುಷ ವಶಂ, ಇಲ್ಲಿ ಮನ ಇಷ್ಟ ಸಿದ್ಧಿ ಪ್ರಾಪ್ತಿ, ಇಲ್ಲಿ ಮಮ ಪ್ರಾಪ್ತಿ ಅಂತ ಬರ್ತೀನಿ. ಇಲ್ಲಿ ಇಷ್ಟ ಮತ್ತು ಇಲ್ಲಿ ಇಷ್ಟಂ ಅಂತ ಬರ್ತೀನಿ, ಇಲ್ಲಿ ಸಿದ್ಧಿ ಅಂತ ಬರ್ತೀನಿ. ಇಲ್ಲಿ ಮಧ್ಯದಲ್ಲಿ ನೀವು ಯಾರನ್ನ ವಶೀಕರಣ ಮಾಡಬೇಕಾಗಿರ್ತವಲ್ಲ ಅವ್ರ ಹೆಸರು ಬರೀಬೇಕು. ನಾನು ಒಂದು ಉದಾಹರಣೆಗೆ ಒಂದು ಹುಡುಗಿ ಹೆಸರು ತಗೊಂಡಿದ್ದೀನಿ, ಮಾಲತಿ ಅಂತ ತಗೊಂಡಿದ್ದೀನಿ, ಅವ್ರದ್ದು ಒಂದು ಹೆಸರು ತಗೊಂಡಿದ್ದೀನಿ. ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಕೆಂಪು ಕುಂಕುಮ ಮತ್ತು ಕೆಂಪು ಕುಂಕುಮ ಮತ್ತು ಹಳದಿ ಕುಂಕುಮ ತಗೊಂಡು 3 ಸಲ ಈ ರೀತಿ ಪ್ರೋಕ್ಷಣೆ ಮಾಡ್ತಾ ಇರಬೇಕು. ಮೂರು ಸಲ ಈ ರೀತಿ ಪ್ರೋಕ್ಷಣೆ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂದರೆ, ಕರಿ ಎಳ್ಳನ್ನು ತಗೋಬೇಕಾಗ್ತದೆ. ಸ್ವಲ್ಪ ಕರಿ ಎಳ್ಳನ್ನು ತೆಗೆದುಕೊಂಡು ನಂತರ ನೀವು ನೋಡಿ, ಕರಿ ಎಳ್ಳಿಗಿರುವಂತಹ ಮಹತ್ವನೇ ಬೇರೆ. ಶನಿಯ ಪ್ರಿಯ ಇದು ಕರಿ ಎಳ್ಳು. ಇದನ್ನು ನೀವು ಯಾವುದೇ ಒಂದು ಸಮಸ್ಯೆಗಳು ಸಿಲುಕಿಕೊಂಡ್ರು ಇದು ನಿಮ್ಮಿಂದ ಇದು ಪಾರು ಮಾಡ್ತದೆ. ನಿಮ್ಮಿಂದ ಯಾವುದೇ ಒಂದು ಸಮಸ್ಯೆ ನಿಮಗೆ ಅಡ್ಡ ಬಂದಾಗ ಇದು ಕರಿ ಎಳ್ಳು ಹಾಕೋದ್ರಿಂದ ನಿಮಗೆ ಯಾವುದೋ ಒಂದು ಸಮಸ್ಯೆಗಳು, ನಿಮಗೆ ಯಾರೇ ಒಂದು ಮಾಟ ಮಂತ್ರ ಮಾಡಿದ್ರು ಅಥವಾ ನಿಮ್ಮ ಹುಡುಗಿಗೆ ಯಾರೇ ಒಂದು ಸಮಸ್ಯೆಗಳು ಮಾಡಿದ್ರು ಇದು ನೀವು ಮಾಡಿದಾಗ ಇದು ಅವ್ರ ಹತ್ರ ಹೋಗುತ್ತೆ. ಅವ್ರ ಹತ್ರ ಹೋದಾಗ ಅವ್ರು ಯಾರೇ ಒಂದು ಮಾಟ ಮಂತ್ರ ಮಾಡಿದ್ರು ಅದು ಈ ಒಂದು ತಂತ್ರಕ್ಕೆ ಅದು ತಾಗೋದಿಲ್ಲ. ಹಾಗಾಗಿ ಈ ಕರಿ ಎಳ್ಳನ್ನು ಬಳಸುವಂಥದ್ದು. ಇದನ್ನು ತುಂಬ ಶ್ರದ್ಧೆ ಹಾಗೂ ಭಕ್ತಿಯಿಂದ ನೀವು ಮಾಡಿದ್ದಾದಲ್ಲಿ ಖಂಡಿತವಾಗಲೂ ನಿಮ್ಮ ಹುಡುಗಿ ಅಥವಾ ನಿಮ್ಮ ಹುಡುಗ ಯಾರೇ ಆಗಿರಲಿ, ನಿಮ್ಮ ಇಷ್ಟಪಟ್ಟಂಥ ಸ್ತ್ರೀ ಪುರುಷ ಯಾರೇ ಆಗಿರಲಿ, ಅವ್ರು ನಿಮ್ಮ ಹತ್ರ ಕೇವಲ 3 ದಿನಗಳಲ್ಲಿ ನಿಮ್ಮ ಹತ್ರ ಬರ್ತಾರೆ. ಇದು ಹುಣ್ಣಿಮೆ ದಿನ ರಾತ್ರಿ 12 ಗಂಟೆ ಈ ಒಂದು ತಂತ್ರವನ್ನು ಮಾಡುವಂಥದ್ದು. ಇದನ್ನು ಮಾಡಿದ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ಇದೇ ರೀತಿಯಾಗಿ ಮಡಚಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಯಾರ್ಯಾಗಿರ್ತಾರಲ್ಲ ಅವ್ರ ಮನೆ ಹತ್ರ ಹಾಕಿ ಬರಬೇಕಾಗ್ತದೆ. ಅವ್ರ ಮನೆ ಹತ್ರ ಹಾಕಿ ಬರ್ಬೇಕು. ಇಲ್ಲಾಂದರೆ ಅವರು ಹೋಗುವಂಥ ಜಾಗದಲ್ಲಿ ಇದನ್ನು ಅಲ್ಲಿ ಇಟ್ಬಿಟ್ಟು ಬರಬೇಕಾಗ್ತದೆ. ಅಂದರೆ ಇಲ್ಲ ಯಾವುದೂ ಆಗೋದಿಲ್ಲ, ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಅವ್ರ ಮನೆಯಿಂದ 100 ಮೀಟರ್ ಅಥವಾ 500 ಮೀಟರ್ಗೆ ಒಳಗಡೆ ನೀವು ಈ ಒಂದು ವಸ್ತುವನ್ನು ಅಲ್ಲಿ ಹೂತಿಟ್ಟು ಬರಬೇಕಾಗ್ತದೆ. ಹೂತಿಟ್ಟು ಬಂದ ನಂತರ ನಿಮಗೆ ಕೇವಲ ಒಂದು 3 ದಿನಗಳ ನಂತರ ನೀವು ನೋಡಿ ನಿಮ್ಗೆ ಒಂದು ಸೂಚನೆ ಬರ್ತದೆ. ನೀವು ಆ ಇಷ್ಟಪಟ್ಟಂತಹ ವ್ಯಕ್ತಿ ಸ್ತ್ರೀ ಆಗಿರೋ ಪುರುಷ ಆಗಿರ್ಬೋದು, ದೂರ ಆಗಿರ್ತಾರಲ್ಲ ಅವರಿಂದ ಒಂದು ಸೂಚನೆ ಬರ್ತದೆ. ಮೆಸೇಜ್ ಆಗಿರ್ಬೋದು, ಕಾಲ್ ಆಗಿರ್ಬೋದು, ಅಥವಾ ನಿಮ್ಮನ್ನು ಬಂದು ನೋಡೋದಾಗಿರ್ಬೋದು, ಎಲ್ಲೋ ಒಂದು ಕಡೆ ಸಿಗೋದಾಗಿರ್ಬೋದು, ಸಿಕ್ಕಿ ನಿಮ್ಮನ್ನು ನೋಡಿ ನಗೋದಾಗಿರ್ಬೋದು. ಈ ರೀತಿಯಾದಂಥ ಒಂದೊಂದು ಸೂಚನೆ ನಿಮಗೆ ಸಿಗುತ್ತೆ. ಒಂದು ವೇಳೆ ಈ ರೀತಿ ಮಾಡೋಕೆ ನಿಮ್ಗೆ ಹತ್ರ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ, ಯಾವ ಬೇಕಾದರೂ ಕಾಲ್ ಮಾಡ್ಬೋದು. ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ರೂ ನಾವು ಶೀಘ್ರದಲ್ಲೇ ಶಾಶ್ವತವಾಗಿ ಸ್ಪಂದಿಸ್ತೀವಿ, ಶಾಶ್ವತವಾಗಿ ಮತ್ತು ಪರಿಹಾರವನ್ನು ಕೊಡ್ತೇವೆ. ಎಲ್ರಿಗೂ ನಮಸ್ಕಾರ.